ದಿನದಿಂದ ಒಂದು 2-3 ಸತಿ ವಾಮಿಟ್ ಆಗ್ತಾಯಿದ್ದೆ. ಅದಕ್ಕೆ ಅನಿಸುತ್ತೆ ಅಲ್ವಾ. ನಾನು 1.5 ತಿಂಗಳಾಯಿತು. ನನಗೆ ಏನಾದರೂ ಮಗು ಆಗ್ತಾ ಇದೆಯಾ, ನನ್ನ ತಾಯಿ ಆಗ್ತಾ ಇದ್ದೀನ, ಅದಕ್ಕೆ ಅನಿಸುತ್ತೆ ವಾಮಿಟ್ ಆಗ್ತಾ ಇರೋದು. ಊಟ ಬೇರೆ ಸೇರ್ತಾ ಇಲ್ಲ, ಅದಕ್ಕೇ ನಾನು ಅಮ್ಮ ಆಗ್ತಾಯಿದ್ದೀನಿ. ಒಂಥರ ಸುಸ್ತಾದಂಗೆ ಆಗ್ತಾಯಿತ್ತೆ, ವಾಮಿಟ್ ಆಗ್ತಾಯಿತ್ತೆ. ವಿಷಯ ಇನ್ನೂ ಯಾರ ಹತ್ರನೂ ಹೇಳಿಲ್ಲ. ಮನೆ ಬೇರೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ವಿ. ಅದು ಇವಾಗ ಹೆಂಗೆ ಮಾಡಲಿ, ಕೆಲ್ಸಕ್ಕೆ ಬೇರೆ ಹೋಗ್ತಾಯಿದ್ದೀನಿ. ನಾನು ಕೆಲ್ಸಕ್ಕೆ ಹೋಗ್ತೀನಪ್ಪ, 9 ತಿಂಗಳ ಗಂಟ ನಾನು ಕೆಲ್ಸಕ್ಕೆ ಹೋಗ್ತೀನಿ. ಏನಾದರೂ ಬಿಸ್ನೆಸ್ ಮಾಡೋಣ ಅನ್ಕೊಂತೀನಿ, ಏನು ಮಾಡೋಣ ಅನಿಸುತ್ತೆ. ಏನು ಮಾಡೋಕ್ಕೂ ಆಗಲ್ಲ. ಏನು ಸ್ವಾತಿ, ಏನೋ ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ಯಾಕೋ ವಾಮಿಟ್ ಆಯ್ತು 1-2 ಸತಿ, ಅದಕ್ಕೆ ಯಾಕಪ್ಪ ಅಂತ ಸ್ವಲ್ಪ ಅದೇ ಯೋಚನೆ ಮಾಡ್ತಾ ಇದ್ದೆ. ನಮಗೆ ದೇವರು ಬೇಗ ಮಕ್ಕಳು ಕೊಟ್ಬಿಟ್ಟ ಅಂತ ಅನ್ನಿಸ್ತಾ ಐತೆ ನನಗೆ. ಹೌದೇನು, ಎಂಥ ಖುಷಿ ವಿಚಾರ ಹೇಳ್ದೆ, ತುಂಬ ಖುಷಿ ಆಗ್ತೈತೆ. ತುಂಬ ಖುಷಿ ಆಗ್ತೈತಂತೆ. ಇವಾಗ ನೋಡಿದ್ರೆ ನಾವು ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ನಾವೇನೆಲ್ಲ ಆಸೆ ಕನಸುಗಳೆಲ್ಲ ಇಟ್ಕೊಂಡಿದ್ದೀವಿ. ಇವಾಗ ನೋಡಿದ್ರೆ ನಾವು ಏನು ಈಗ ದುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಮಕ್ಕಳಾಗ್ಬಿಟ್ರೆ ಎಲ್ಲೂ ಹೋಗೋಕ್ಕಾಗಲ್ಲ ಗೊತ್ತಾ. ಮಕ್ಕಳು ನೋಡಿಕೊಂಡು ಮನೇಲಿರಬೇಕು. ಎಷ್ಟು ಕಷ್ಟ ಐತೆ ಜೀವನ. ನಿಮಗೆ ನೋಡಿದ್ರೆ ಕಾಲು ನೋವು. ಏನಾದರೂ ಕೆಲಸ ಮಾಡೋಕ್ಕೋದ್ರೆ ನಿಮಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ. ನನಗೆ ಅದೇ ಒಂಥರ ಚಿಂತೆ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಆಗಿದ್ರೂ ಪರವಾಗಿಲ್ಲ ಅಂತ ಅನ್ನಿಸ್ತಾ ಐತೆ. ಅಯ್ಯೋ, ಅದನ್ನೆಲ್ಲ ಯೋಚನೆ ಮಾಡಬೇಡಪ್ಪ. ಸುಮ್ಮನೆ ಅಪ್ಪ ಇಂಥ ಹೇಳೋಣ, ಅಪ್ಪ ಇಂಥ ಮಾತಾಡೋಣ ಬಾ ಒಳಕ್ಕೆ. ಮಾವನ ಹತ್ರ ಹೇಳೋಣ, ಏನು ಹೇಳಕ್ ನೋಡೋಣ ಬಾ. ಊಟಕ್ಕೆ ಇಡೋಕ್ಕೂ ಆಗಲಿಲ್ಲ, ಒಂಥರ ವಾಮಿಟ್ ಬಂದಂಗೆ ಆಗ್ಬಿಡ್ತು. ಮಾಮನೇ ಊಟ ಮಾಡ್ತೈತೆ ಇಟ್ಕೊಂಡು. ಮಮ್ಮ ಮಮ್ಮ. ಏನಮ್ಮ, ಯಾಕ ಅದೇ ಓದೆ, ಯಾಕೆ ವಾಂತಿ ಬಂದಂಗೆ ಆಗುತ್ತೆ ಅಂತ ಯಾಕಮ್ಮ? ಚೆನ್ನಾಗಿಲ್ವಿ ಆಗಿದೆಯಪ್ಪ, ನಿನ್ನ ತಾತ ಆಗ್ತಾ ಇದೆಯಾ, ನಾನು ಅಪ್ಪ ಆಗ್ತಾ ಇದ್ದೀನಿ. ಅದಕ್ಕೆ ಅಂತ ವಾಮಿಟ್ ಆಗಿರೋದು ಅವಳಿಗೆ. ಹೌದೇನು, ಭಾಳ ಖುಷಿ ಆಗ್ತೈತೆ ಕಡಮ್ಮ. ಹೆಂಗೋ ಬಿಡತ್ತ, ಆದ್ರೆ ಸಾಕಾಯ್ತತ್. ಮಾಮ, ಇವಾಗ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಮನೆ ಕಟ್ಟಬೇಕು, ಇವಾಗ ಎಷ್ಟು ಕಷ್ಟ ಇರುತ್ತೆ. ಅಪ್ಪಗೆ ನೋಡಿದ್ರೆ ಇವಾಗ ಆಗಲ್ಲ ದುಡಿಯೋಕ್ಕೆ. ನಾನು ಕೆಲ್ಸಕ್ಕೆ ಹೋಗ್ಬೇಕು, ಆಗಲ್ಲ ಕಣ್ಮಮ್ಮ. ಇನ್ನು ಇವಾಗಲೇ ಏನಕ್ಕೆ ನಮಗೆ ಮಕ್ಕಳು ಅಂತ ಅನ್ನಿಸ್ತೈತೆ. ಸುಮ್ಮನೆ ರಮ್ಮ, ನೀನು ಇಲ್ದವ್ರಿಗೆ ದೇವ್ರು ಕೊಟ್ರೆ ಸಾಕಪ್ಪ ಅಂತ ದೇವ್ರನ್ನ ಬೇಡ್ತಿರ್ತಾರೆ. ಮಕ್ಳು ಇಲ್ದವ್ರಿಗೆ ಗೊತ್ತಾದ್ರ ಕಷ್ಟ ಏನು ಅಂತ. ನೀನು ಹಂಗೆಲ್ಲನ ಯಾತೋ ಹಂಗೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ, ಸುಮ್ಕಿರು. ಏನಾಗಲ್ಲ, ಹೆಂಗೆ ಆಗತ್ತೆ. ಏನು ಮನೆ ಕಟ್ಟೋದು ಇನ್ನೊಂದು ವರ್ಷ ಮುಂದಕ್ಕೆ ಹೋದ್ರೂ ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ. 1 ವರ್ಷ ಮುಂದಕ್ಕೆ ಹೋದ್ರೂ ಹೋಗುತ್ತೆ. ಬಿಡಮ್ಮ, ಇವಾಗ ಒಂದು 5 ಲಕ್ಷ ಐತೆ, ಇನ್ನೂ 5 ಲಕ್ಷ ಸಾಲ ಮಾಡ್ಬೇಕಾಗಿತ್ತು. ಸುಮ್ಮನೆ ಯಾಕೆ, ಇನ್ನೊಂದು ವರ್ಷ ಕುಡಿಕೆಮನ, ಇನ್ನೊಂದು ವರ್ಷ ಕುಡಿಕೆನ ಕಟ್ಟೋದು ಬಿಡು, ಸಾಕು. ಹೆಂಗೆ ಆಗುತ್ತೆ. ಇವಾಗ ಏನಿಗಳಪ್ಪ, ಹೆಣ್ಣು ಹುಡುಗರು ಮದುವೆ ಬಂದವೆ, ಮದುವೆ ಮಾಡಬೇಕು, ಇಂಥ ಮನೆ ಇಲ್ಲ, ಅದೆಲ್ಲ ಏನು ಯೋಚನೆ ಮಾಡೋದೇನಿಲ್ಲ ಗಳಮ್ಮ. ಚೆನ್ನಾಗೈತೆ ಮನೆ, ಏನು ನಮ್ಗೇನಿಗಳಪ್ಪ, ಮಳೆ ಬಂದರೂ ಸೋರುತ್ತೆ ಎಂಬುದಿಲ್ಲ, ಏನಿಲ್ಲ, ಬಂದೋಬಸ್ತಾಗೈತೆ. ಅದೇ ವಾಲ್ದಾಗ ಅಂಬೋದು ಒಂದು ಇಟ್ಬಿಟ್ರೆ ಏನೂ ಇಲ್ಲ ಗಳಮ್ಮ. ಇಬ್ಬರಲ್ಲಿ ಒಂದು ಮಂಚ ತಗೊಂಡು ಕೊಡ್ತೀನಿ ಇಲ್ಲಿಗೆ. ಮಂಚ ಹಾಕ್ಯಳ್ರಿ, ನಾನು ಅಲ್ವಾರ ಒಂದು ಮಂಚ ಹಾಕ್ಯಣ, ಏನು ಆರಾಮ ಮನೆಗೆ ಬದಿ. ಏನು ತೊಂದ್ರೆ ಇಲ್ಲ ಕಣಮ್ಮ, ದೇವ್ರ ಪರಮಾತ್ಮ ಇದನ್ನು ಕಾಪಾಡ್ತಾನೆ. ಯಾವ ಹುಳಿ ಉಪ್ಪಡ ಏನೂ ಕಾಟಿಲ್ಲ. ನಮ್ಮ ಗನ್ವಾಗಿ ದೇವ್ರು ನಮ್ಮನ್ನು ಕಾಪಾಡ್ಕೊಂಡು ಹೋಗ್ತಾನೆ ಕಣಮ್ಮ, ಅಷ್ಟೇ. ಇನ್ನೊಂದು ವರ್ಷ ಮುಂದಕ್ಕೆ ಹೋದ್ರೂ ಹೋಗ್ಲಿ, ಮನೆ ಕಟ್ಟೋದು ನಿಲ್ಲಿಸಿ ನೀವು ಸೇನಕ್ಕೆ ಇರೋದು ನೋಡ್ರಿ, ಅಷ್ಟೇ. ಮನೆ ಕಟ್ಟೋದ ನಿಲ್ಸೋಣ, 1 ವರ್ಷ ದುಡ್ದೇ ಕಟ್ಟಾನ. ಬೇಡ ನನಗೆ ಸಾಲ ಅಂತಂದರೆ ಎದ್ರಿಕೆಣಂಗಾಗುತ್ತೆ, ಎದ್ದು ಬಿದ್ದಂಗೆ ಆಗುತ್ತೆ. ಸಾಲು ಸಾವಾಸ ಬೇಡವೇ ಬೇಡ. ಅದೇ ಕಣಪ್ಪ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಏನು ಮನೆದೆಲ್ಲ ಯಾವ ಲೆಕ್ಕ ಊರಕ್ಕೆ ಹೋಗೋ ಯಾವುದೋ ಬಾಡಿಗೆ ಮನೆ ಮಾಡ್ಕೊಂಡಿರಾನ ಅಷ್ಟೇ ಕಣಮ್ಮ. ಆಗ ಹೊಲ್ದಾಗ ಇರೋಕ್ಕಾಗಲ್ಲ ಅಂತಂದರೆ ಊರಕ್ಕೆ ಹೋಗಿ ಯಾವುದೋ ಏನು ಅದೃಷ್ಟಮ್ಮ ಇತ್ತಮ್ಮ. ಆಮೇಲೆ ನಾಳೆ ಕೇರ್ಗೆ ಆಗುತ್ತೆ ಮುಂದ್ಗಡೆಗೂ ಹೊಲ್ ತಕ್ಕ ಬಂದಿತ್ತು ಕಣಮ್ಮ. ಮಾರಾಗಿತ್ತು ನಮ್ಮಮ್ಮ, ಬದುಕು ಮಾಡ್ತು ಅನ್ಬೇಡ. ಏನಾಗಲ್ಲ ಕಣಮ್ಮ, ನೀವು ಹೆಂಗೆ ಅನ್ಕೊಂತೀವಿ ಹಂಗೆ ಮನಸ್ಸಿನಾಗ ನಾವು ಒಳ್ಳೆ ದಿವಸ ಮಾಡಿ ಒಳ್ಳೇದಾಗುತ್ತೆ ಅಷ್ಟೇ. ನಾವು ಒಳ್ಳೆ ರೀತಿ ಇರಬೇಕು ಯಾವತ್ತೂ. ಏನಾಗಲ್ಲ, ಆರಾಮಾಗಿದ್ದು ಇರ್ಬೋದು. 1 ವರ್ಷ ತಕ್ಕ ಸುಮ್ಮನೆ ಹಂಗೆ ಕಾತಿ ಹಾಕಿ, ಇಲ್ಲಾಂದರೆ ಬಾಡಿಗೆ ಮನೆ ಮಾಡೋಣ ಬಿಡು. ಕಣ್ಮಮ್ಮ, ಹಂಗೆ ಮಾಡೋಕ್ಕಾವತ್ತು. ಮನೆ ಕಟ್ಟೋದು ಬೇಡ. ಇವಾಗ ಪ್ರೆಗ್ನೆಂಟ್ ಇದ್ದಾಗ ಪಾಯ ಪೂಜೆ ಮಾಡೋದು, ಮನೆ ಕಟ್ಟೋದು ಇದೆಲ್ಲ ಮಾಡಬಾರ್ದಲ್ಲ. ಅದಕ್ಕೆ ಮಾಡೋದು ಬೇಡ ಹೇಳ್ಮವ. ಮನೆ ಕಟ್ತೀವಿ ಅಂತ ಅಂದಿದ್ಕೆ ಅವಳೇನೋ ನಮ್ಮ ಮಾರಮ್ಮ ಎಲ್ಲೈತಂತೆ ಜಾಗ ಹಂಗೆ ಹಿಂಗೆ ಅಂದ್ಲು. ನಮ್ಮದೇ ಐತಲ್ಲ ಸೈಟಲ್ಲಿ ಮಗಳಾಗಿ, ಅರ್ಧ ಸೈಟ್ ಐತೆ ಸಾಕು. ಅದ್ರ ಜೊತೆಗೆ ಇನ್ನೊಂದಿಷ್ಟು ಇತ್ಲಾಗ ಐತೆ, ಏನು ಜಾಸ್ತಿನೇ ಐತೆ, ಒಂದು ಸೈಟ್ ಐತೆ ಅನಿಸುತ್ತೆ. ಆರಾಮಾಗಿ ಕಟ್ಕೋಬೋದು. ಐತಲ್ಲ ನಮ್ಮದೇ ಇರಬೇಕಾದ್ರೆ ಯಾಕೆ ಹೆದರ್ಕೋಬೇಕು. ಪಕ್ಕದಾಗ ಐತೆ, ಅವ್ರ ಹೆಸ್ರಿಗೆ ಇದ್ದಿದ್ರೆ ಇಷ್ಟೊತ್ತಿ ಮಾರ್ಬಿಡೋರು. ನಮ್ಮ ಅಮ್ಮನ ಹೆಸ್ರಿಗೆ ಏನೋ ಇದ್ದಿದ್ರೆ ಬಿಡು. ಏನು ಜಾಗ ಐತೆ, ಇನ್ನೊಂದು ನಿಮ್ಮ ಬಿಟ್ಟೆ ಕಟ್ಕೊಂಬಕ್ಕಾಗುತ್ತಾ ಮನೆ? ಏನು ನೀನೇನು ಅದನ್ನೆಲ್ಲ ತಲೆ ಕೆಡಿಸ್ಬೇಡ. ಕೆಲ್ಸಕ್ಕೂ ಆದರೂ ಹೋಗಿಲ್ಲ, ಸುಮ್ಮನೆ ಸಾಕು ಇನ್ನೇನು. ಇಲ್ಲ ಕಣ್ಮಮ್ಮ, ಹೋಗ್ತೀನಿ. ಏನು 9 ತಿಂಗಳ ತನಕ ಕೆಲ್ಸಕ್ಕೆ ಹೋಗ್ಬೋದು. 9 ತಿಂಗಳ ತನಕ ಮಾಡ್ತಾರೆ ಕಣ್ಮಮ್ಮ. ನಮ್ಮ ಇದರಲ್ಲಿ ನಾನು ಕೆಲ್ಸಕ್ಕೆ ಹೋಗ್ತೀನಲ್ಲ, ಅಲ್ಲಿ ಒಂದು ಅಕ್ಕ ಬರುತ್ತಲ್ಲ, 9 ತಿಂಗಳವರೆಗೂ ಮಾಡಿದ್ರೆ 6 ತಿಂಗಳು ಪೇಮೆಂಟ್ ಹಾಕ್ಕೊಡ್ತಾರೆ ಅಂತ ಹೇಳ್ತೈತೆ. 9 ತಿಂಗಳ ತನಕ ಆರಾಮ ಮಾಡ್ಬೋದು.
ಏನಂತ ಕೆಲಸಗಳು ಕೊಡಲ್ಲ. ಅವ್ರಿಗೂ ಅವರು ಮನುಷ್ಯರೇ ಅಲ್ಮವ, ಅವ್ರಿಗೂ ಅರ್ಥ ಆಗುತ್ತೆ. ಅಂಥ ಸಮಯದಲ್ಲಿ ಹಂಗಿರೋರಿಗೆ ಜಾಸ್ತಿ ಕೆಲಸ ಹೇಳಲ್ಲ, ಜಾಸ್ತಿ ಅಲ್ಲೂ ಇದು ಮಾಡೋಕ್ಕೆ ಹೋಗಲ್ಲ. ನಾವು ಚೆನ್ನಾಗಿ ಇಟ್ಕೊಂಡು ಒಂಥರ ಮಾಡ್ಕೊಂಡು ಹೋಗ್ಬೋದು, ಏನು ಪ್ರಾಬ್ಲಮ್ ಇರಲ್ಲ. ಮಾತಾಡ್ತಿರಲ್ಲ ಪಾಂಡಣಯ್ಯ, ಸೊಸೆನು ಮಗ ಎಲ್ಲರೂ. ಪ್ರೆಗ್ನೆಂಟ್ ಅಂತೆ ಅದಕ್ಕೆ ಈಗಲೇ ಏನು ಬೇಡ ಮಮ್ಮ, ನಾವಿನ್ನ ಮನೆ ಕಟ್ಬೇಕು ಅಂತೆ ಅಮ್ಮನೆ ಸುಮ್ಮನೆ ಇರು. ನೀನು ಅವೆಲ್ಲ ಯೋಚನೆ ಮಾಡಬೇಡ. ಎಲ್ಲದಕ್ಕಿಂತ ಫಸ್ಟ್ ಮಕ್ಕಳಾಗಬೇಕು. ಮನೆ ಕಟ್ಟೋದೇನು ಆಮೇಲೆ ಕಟ್ಬೋದು. ಮಕ್ಕಳು ನಮಗೆ ಬೇಕಂದಂಗೆ ಆಗಲ್ಲ. ಮನೆ ಕಟ್ಟೋದು ಹೊಲ ತಮ್ಮ ನೀನು ಏನು ಬೇಕಾದ್ರೂ ಆಸ್ತಿ ಮಾಡ್ಬೋದು. ಮಕ್ಕಳಿದ್ರೆ ಆಮೇಲೆ ಏನು ಆಸ್ತಿ ಮಾಡಿದ್ರೆ ಆಮೇಲೆ ಮಕ್ಕಳಾಗಲಿಲ್ಲ ಅಂದ್ರೆ ಏನು ಮಾಡ್ತೀಯ? ಮಕ್ಕಳಿರ್ಬೇಕಣಮ್ಮ, ಮಕ್ಕಳಿರ್ಬೇಕು. ಅದಕ್ಕೇನೆ ಈಗ ದೇವ್ರು ಕೊಟ್ಟವನೆ, ಕೊಟ್ಟಿರೋದನ್ನ ಕಳ್ಕೊಬಾರ್ದು ನಾವು. ಆಮೇಲೆ ಹಂಗೆ ಮಾಡ್ಕೊಂಡಿಯ ನೀನು, ಬುದ್ಧಿ ಇಲ್ದಾಳು. ಕಾಪಳ ಕೊಯ್ದ್ಬಿಡ್ತೀನಿ ನಾನು. ಏನು ಹೆಂಗೆ ಹಾಲು ಸಾಕೊಂಬಲ್ಲ ನಾನು. ನಮ್ಮ ದೀಪಮ್ಗೆ ಆದರೂ ಸಾಕು. ನಾವು ಇತ್ಲಾಗಲೇ ನಮ್ಗೆ ಇವಾಗ ಇನ್ನೇನು ಇನ್ನೊಂದು ವಾರ ಟೈಮ್ ಕೊಟ್ಟವ್ರೆ. ಇನ್ನೊಂದು ವಾರಕ್ಕೆ ಆಗುತ್ತೆ ನಮ್ಗೆ. ನಮ್ಮ ದೀಪಮ್ಗೆ ಆಗಲಿಲ್ವಲ್ಲ ಅಂತ ನಾವು ಅದನ್ನ ಯೋಚನೆ ಮಾಡ್ತೀವಿ. ನಮ್ಮ ದೀಪಗಾಗಿದ್ರೆ ಸಾಕೈತೆ ಅಂತದ ನಾವು ಒಂದು ಅಂತ ನಾವು ಹೆಂಗೆ ನಮ್ಮ ಅದೃಷ್ಟ ನಮ್ಗೆ ಒಂದು ಹುಡುಗ ಆತು ಹೆಂಗಾತ. ಎಲ್ಲರಿಗೂ ಒಂದೊಂದು ಆದ್ವಾತ ಅಂತ. ನೀನು ಈಗಳಮ್ಮ ಮಕ್ಕಳಾಗಬೇಕು. ಮಕ್ಕಳಾದ್ರೇ ನಾವೇನು ಬೇಕಾದ್ರೂ ಮಾಡ್ಬೋದು. ಒಟ್ಟಿನಲ್ಲಿ ಯಾವ ಈಗ ಆಗಲಿ ಅಂದರೆ ದೇವ್ರನ್ನ ಕೊಡಪ್ಪ ಅಂತ ಬೇಡೋರು ಇರ್ತಾರೆ. ಇವಾಗ ಕೊಟ್ಟಿರೋದನ್ನ ಕಳ್ಕೋಬಾರ್ದು. ಯಾವತ್ತು ದೇವ್ರು ಕೊಟ್ಟವನೇ ಅಂದಮೇಲೆ ನಾವು ಅದನ್ನು ಕಳಿಬಾರ್ದು. ಅದನ್ನು ನಾವು ಇದು ಮಾಡೋಕ್ಕೆ ಹೋಗ್ಬಾರ್ದು. ಸುಮ್ಮನಿರು ನೀನು. ಆದರೂ ಆಗ್ಲೇಳ ಏನು ಆಮೇಲೆ ಆಗುತ್ತೆ. ನುಡ್ಸಿದ್ದೇವ್ರೆ ಉಳ್ಮೈಸಲ್ಲ ಅನ್ನನೇ ತಿನ್ಸೋದು ಆಗುತ್ತತ್ತ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನೇನು ಅದನ್ನೆಲ್ಲ ಯೋಚನೆ ಮಾಡಬೇಡ ಅಂತ ನಾನು ಅದನ್ನೇ ಮಾತಾಡ್ತಾ ಇದ್ದೀನಿ. ಹೇಳಿರ್ಲಿಲ್ಲ, ಇವಾಗ ಹೇಳ್ತಾ ಇದ್ದಾಳೆ. ವಾಮಿಟ್ ಆಯ್ತಲ್ಲ ಅದಕ್ಕೆ. 1.5 ತಿಂಗಳು ಆಗ್ತಾ ಬಂತು. ನಾನು ಮೊನ್ನೆ ಅಮ್ಮನೂರಾಗೆ ಹೇಳೋಣ ಅಂದ್ಕೊಂಡೆ. ಒಂದು ವಾರ ತಾನೇ, ಒಂದು ವಾರದೆಲ್ಲ ಬಿಡತ್ಲಾಗೆ ಅಂತ ಸುಮ್ಮನಾದೆ. ಇವಾಗ 1.5 ತಿಂಗಳು ಆಗ್ತಾ ಬಂತಾ. ಇವಾಗ ಒಂದು ಸ್ವಲ್ಪ ನನಗೆ ಸಿಮ್ಟಮ್ಸು ಗೊತ್ತಾಗ್ತಾ ಐತೆ. ಹಾಸ್ಪಿಟ್ಲಿಗೆ ಹೋಗಿ ಬರ್ತೀವಿ. ಹಾಸ್ಪಿಟ್ಲಿಗೆ ಹೋಗಿ ಹಂಗೆ ಕೆಲ್ಸಕ್ಕೆ ಹೋಗ್ತೀನಿ. ಹೋಗ್ಬೋದು, ಕೆಲಸಕ್ಕೇನೇನು ಪ್ರಾಬ್ಲಮ್ ಇಲ್ಲ. ನಾನೇನು ಕೆಲಸ ಮಾಡ್ತೀನಿ, ಏನಂತ ಸುಸ್ತೆಲ್ಲ ಏನಿಲ್ಲ. ಯಾವಾಗಾದರೂ ಊಟ ಮಾಡಿದಾಗ ಸ್ವಲ್ಪ ವಾಮಿಟ್ ಆದಂಗೆ ಆಗುತ್ತೆ ಅಷ್ಟೇ. ಒಬ್ಳಿಕೆ ಬಂದಂಗೆ ಆಗುತ್ತೆ. ಆವಾಗ ವಾಮಿಟ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ. ಕೆಲ್ಸಕ್ಕೆ ಹೋಗ್ತಿದ್ರೆ ಏನು ಅನ್ನಿಸ್ತಾ ಇರಲ್ಲ. ಜನಗಳ ಮಧ್ಯೆ ಚೆನ್ನಾಗಿ ಮಾತಾಡ್ಕೊಂಡು ಬೆರೆತ್ಕೊಂಡು ಜನಗಳ ಹತ್ರ ಚೆನ್ನಾಗಿರ್ತೀವಲ್ಲ, ಏನು ಅನ್ಸಲ್ಲ. ಅದಕ್ಕೆ ಹೋಗ್ತೀನಿ. ನಾನೇನು ಕೆಲಸಕ್ಕೇನಿರಲ್ಲ. ಹೋಗಮ್ಮ ಆರಾಮ ಕೆಲಸ ಮಾಡ್ಕೊಂಡು ನಾನು ಆಗಿರ್ಬೋದು. ನೀನು ಹೆಂಗಿರ್ತೀಯ ಹಂಗೆ ಕೆಲಸ ಮಾಡು. ಕೆಲಸ ಮಾಡೋದ್ರಿಂದ ಒಳ್ಳೇದು. ಕೆಲ್ಸಕ್ಕೆ ಹೋಗೋದು, ಕೆಲಸ ಮಾಡೋದು ಎಲ್ಲ ಮಾಡ್ಬೇಕು. ನಮ್ಮ ಅದೃಷ್ಟ ಹೆಂಗೆ ಮಾಡ್ತು ಕೇಳಮ್ಮ. ಅದಕ್ಕೆ ಮತ್ತೆ ಎಲ್ಲ ನಾರ್ಮಲ್ ಆಗಿದ್ದು. ಹಂಗೆ ಕೆಲಸ ಮಾಡ್ತಮ್ಮ ಅಮ್ಮಣಿ ಅದೃಷ್ಟಮ್ಮ. ಕೇಳ ಪಾಂಡಣ ಇನ್ನು. ಅಯ್ಯೋ, ಮಧ್ಯಾಹ್ನ ಹೊತ್ತು ಅಂತಿರ್ಲಿಲ್ಲ, ಬಿಸಿಲಂತಿರ್ಲಿಲ್ಲ, ನೆಳ್ಳಂತಿರ್ಲಿಲ್ಲ. ನೀನು ಎಮ್ಮೆ ಏನಿಲ್ಲ, ಯಾತು ಕೇಳ್ತಿರ್ಲಿಲ್ಲ. ಸುಮ್ಮನೆ ಬಂದ್ಬಿಡೋದು ಅಲ್ತಕ್ಕೆ. ಒಂದು ಕುದರ್ಗೆಲ್ಲ ಮುಂಬಕ್ಕಿಕ್ಕದು, ಮುದ್ದೆ ಕಟ್ಟೋದು, ಓಡಾಡಬೇಡ ಕಣಮ್ಮ. ಗೋದಿನಾಗೆಲ್ಲ ಜಾಲಿ ಅಂಬ್ತಿದ್ವಿ. ಯಾತು ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಆಗ ಹಂಗೆ ಗಟ್ಮುಟ್ಟಾಗಿರ್ಬೇಕು ಹೆಣ್ಮಕ್ಳು. ಗಟ್ಮುಟ್ಟಾಗಿದ್ದರೆ ಹೆದರಿಕೆ ಹೊಡ್ದು ಯಾವುದಕ್ಕೂ ನಾವು ಜಗ್ಗಲ್ಲ ಅಮ್ಮಂಗಿರ್ಬೇಕು. ಯಾವುದಕ್ಕೂ ನಾನು ಏನೇ ಬರಲಿ, ಹೆಂಗೆ ಇರಲಿ, ನಾಳೆಗೆ ಡೆಲಿವರಿ ಆಗುತ್ತೆ, ನಾಳೆ ಹೆರಿಗೆ ಆಗುತ್ತೆ ಮುಂದ್ಗಡೆಗೂ ಅದೃಷ್ಟ ಹಂಗೆ ಇತ್ತು. ಭಾಳ ಗಟ್ಟಿಮುಟ್ಟಾಗಿತ್ತು. ಹಂಗೆ ಹೆದರಿಕೆಬಾರ್ದು, ಧೈರ್ಯವಾಗಿರ್ಬೇಕು. ಯಾವುದೇ ಆಗಲಿ ಧೈರ್ಯವಾಗಿ ನಾವು ಎದುರಿಸ್ಬೇಕು. ಕೆಲ್ಸಕ್ಕೂ ಹೋಗು, ಕೆಲಸ ಮಾಡ್ಕೊಂಬ, ಮನೆಯಾಗುಳ್ದು ಮಾಡು, ಏನಾಗಲ್ಲ. ಇವ್ರು ಒಂದಿಟ್ಟು ನಿನಗೆ ಸಹಾಯ ಮಾಡ್ತಾರೆ. ನಿಮ್ಮ ಮಾಮ, ನಿನ್ನ ಗಂಡ ಇರ್ತಾರೆ. ಅವ್ರು ಒಂದಿಟ್ಟು ನೋಡ್ಕೊಬೇಕಣ ಜೀವನ ಇಪ್ಪಟ್ಟು. ನೋಡ್ಕೊಂತೀನಕ್ಕ ನಾನು, ಕೇಳು. ಕೆಲ್ಸಕ್ಕೆ ಹೋಗ್ತಾಳಂತ ತರಕಾರಿ ಹೆಚ್ಕೊಡೋದು ಎಲ್ಲ ಮಾಡಿಕೊಡುತ್ತೆ ಪಾಪ. ನೀರು ಹಿಡಿಯೋದು ಎಲ್ಲ ಮಾಡ್ತಾರೆ. ಸೌದೆ ತಂದು ಹಾಕೋದು, ಏನು ಸೌದೆ ಇರ್ತಾವಂತ ನಾನು ಸೌದೆ ಒಲೆಗೆಲ್ಲ ನೀರು ಕಾಸೋದು ಎಲ್ಲ ಮಾಡ್ತೀನಿ. ಸೌದೆ ಒಲೆಗೆ ಒಂದೊಂದ್ಸತಿ ಅಡುಗೆನೂ ಮಾಡ್ತೀನಿ ಟೈಮ್ ಇದ್ದರೆ. ಎಲ್ಲ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಮಾಮ ಸೌದೆ ಎಲ್ಲ ನಮ್ಮ ಮಾಮ ಎಲ್ಲ ಸೌದೆ ಎಲ್ಲ ಕಡ್ದಿಕ್ಕಿರುತ್ತೆ. ನಮ್ಮ ಮಾಮ ಇವರು ನಮ್ಮ ಮಾಮ ಬಾಗ್ಲಗಳದ್ದೆಲ್ಲ ಕಸ ಹೊಡೆದಿರುತ್ತೆ. ಎಲ್ಲ ಪಾತ್ರೆನೂ ತೊಳ್ದಿಕ್ಕಿರುತ್ತೆ. ನಮ್ಮ ಮಾಮ ಎಲ್ಲ ಕಸ ಹೊಡೆದಿರುತ್ತೆ. ನನಗೆ ಕೆಲಸನೇ ಇರಲ್ಲ, ನಮ್ಮ ಮಾಮನೂ ಮಾಡುತ್ತೆ. ಮತ್ತು ಮಾಡಬೇಕು, ಕೆಲಸ ಮಾಡ ಅಂತಾರೆ ಮನೆಯಾಗೆ. ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಅಂದಂಗೆ ಹೊರ್ತ್ಕೊಂಡು, ಹೆಣ್ಮಕ್ಳು ಬಂದರೆ ಹೆಣ್ಮಕ್ಳು ಮಾಡ್ಬೇಕು, ಗಂಡು ಮಕ್ಳು ಬಂದರೆ ಗಂಡು ಮಕ್ಳು ಮಾಡಬೇಕು. ಒಟ್ಟಿನಲ್ಲಿ ನಮ್ಮ ಗುಂಡಪ್ಪನಂಗೆ ಕಣಮ್ಮ, ಹಂಗೆ ಮಾಡೋಣ ಬದುಕ. ಅವಳು ಹಂಗೆ ಮಾಡಲ್ಲ. ಒಟ್ಟಿನಲ್ಲಿ ಗಂಡ ಹೆಂಡ್ತಿ ಇಬ್ಬರು ಹೊರ್ತ್ಕೊಂಡು ಮಾಡಿರಿ ಯಾವುದಿರಲ್ಲ. ಒಬ್ರಿಗೊಬ್ರು ಹೊರ್ತ್ಕೋಬೇಕು. ಒಬ್ರಿಗೊಬ್ರು ನನ್ನ ಮೇಲೂ ನಾನು ಕೇಳಿ ನಾನು ಯಾಕೆ ಮಾಡಬೇಕು ಅವೆಲ್ಲ ಇಕ್ಕವದು ಮನಸ್ಸಿನಾಗೆ. ಒಟ್ಟಿನಲ್ಲಿ ನಾವು ಮಾಡಬೇಕು. ನಾನಿವತ್ತು ಬೇಗ ಬಂದಿದ್ದೀನಿ, ಮಾಡ್ಬೇಕು. ನಾನು ಮಾಡಿದರೆ ಹಂಗೆ ಹೊಂದ್ಕೊಂಡು ಹೋದ್ರೇ ಮತ್ತೆ ಕೆಲಸ ಆಗೋದು ಮನೆಗಳಿಗೆ. ಯಾರನ್ನತ್ತು ಗಂಡು ಮಕ್ಳು ಹೆಣ್ಮಕ್ಳು ಅಂದಂಗೆ ಎಲ್ಲ ಬದುಕು ಮಾಡ್ಕೊಂಡು ಅನುಸರಿಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನೋಡಿ ಪಾಪ ಅಣ್ಣನ ಹೆಂಗೆ ಮಾಡ್ತೈತಿ. ನೀನು ಹಂಗೆ ಕಣ. ನೀನೇನೋ ಕೆಲಸದಿಂದ ನಿಮ್ಮ ಬೇಗ ಬಂದಿದ್ದೀಯ ಅಂದರೆ ಅವಳು ಬರೋಡತ್ತಿಗೆ ನಿನ್ನ ಕಸ ಎಲ್ಲ ಹೊಡೆದು ಮನೆಯೆಲ್ಲ ಕ್ಲೀನ್ ಮಾಡಿದರೆ ಅವಳು ಬಂದು ಅಡುಗೆ ಗಿಡಿಗೆ ಮಾಡ್ತಾಳೆ. ಬಂದು ಅದನ್ನೆಲ್ಲ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ಅವಳಿಗೂ ಸಾಕಪ್ಪ ಸಾಕು ಅನ್ಸುತ್ತೆ. ಆವಾಗ ಅವಳು ಬದುಕು ಮಾಡಿ ಸಿಟ್ಟಾಗ್ತಾಳೆ. ಆಮೇಲೆ ನೀನೊಂದು ಮಾತಾಡ್ತೀಯ, ಆವಾಗ ಜಗಳಗಳು ಸ್ಟಾರ್ಟ್ ಆಗೋದು ಮನೆಯಾಗೆ. ಅದಕ್ಕೆ ಮತ್ತೆ ಹೆಣ್ಮಕ್ಳು ಯಾರೇ ಈಗ ಅವರಿದ್ದಾಗ ಅವ್ರು ಮಾಡ್ಕೊಂತಾರೆ. ಅವರು ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಅರ್ಥ ಮಾಡ್ಕೊಂಡು ನಾವು ಸಹಾಯ ಮಾಡಿರಿ ಸ್ವಲ್ಪ ಎಷ್ಟೋ ಆಸೆ ಅಂತ ಹೇಳೋದಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ,
ಇವಾಗ ನಾನು ಪ್ರೆಗ್ನೆಂಟ್ 1.5 ತಿಂಗಳು ಆಗೈತೆ. ಅದಕ್ಕೆ ನನಗೆ ಏನು ಬೇಡ ಅಂತ ಒಂದ್ಸತಿ ಅನ್ನಿಸ್ತು. ಇವರೆಲ್ಲ ಹೇಳೋದು ನೋಡಿದ್ರೆ ಅಯ್ಯೋ ಇರಲಿ, ಮಕ್ಕಳು ದೇವ್ರು ಕೊಟ್ಟಿರೋದನ್ನ ಕಳ್ಕೊಬಾರ್ದು ಅಂತ ಒಂದ್ಸತಿ ಅನ್ನಿಸ್ತೈತೆ. ಅದಕ್ಕೆ ನಾನು ಇರಲಿ ಅಂತ ಡಿಸೈಡ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ. ನಾನು 9 ತಿಂಗಳ ಗಂಟ ಕೆಲಸ ಮಾಡ್ತೀನಿ. ನನ್ನ ಕೆಲಸ ಮಾತ್ರ ಬಿಡಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.